ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಯಾವ ರೀತಿಯಾಗಿತ್ತು, ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಓವರಾಲ್ ಇವತ್ತು ನೋಡ್ತಾ ಬರೋದಾದ್ರೆ ಒಂದಿಷ್ಟು ಮಿಕ್ಸ್ ಸೆಂಟಿಮೆಂಟೇ. ಒಂದು ಸತತವಾಗಿ ಮೂರನೇ ದಿನ ಮಾರ್ಕೆಟ್ ರೆಡ್ಡಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಎಕ್ಸ್ಪೈರಿ ದಿನ ಕೂಡ. ಸೊ ಕೆಲವರಿಗೆ ಸರ್ಪ್ರೈಸಿಂಗ್ ಅನ್ಸಿರ್ಬೋದು, ಯಾಕಂದರೆ ಮಾರ್ಕೆಟ್ ಒಳ್ಳೆ ಲೆವೆಲಲ್ಲಿ ಹೋಗ್ತಾ ಇತ್ತು, 25,300ನ ಬೀಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. OI ಕೂಡ ಚೆನ್ನಾಗಿತ್ತು, ಆದರೆ ಕೊನೆ ಟೈಮಲ್ಲಿ ಕೆಳಗಡೆ ಹೋಯಿತು. ಕಾರಣ ಏನು ನಿಮ್ಗೆ ಗೊತ್ತಿದೆ, FIಗಳು ಬಂದಿದ್ದಾರೆ, ಇವತ್ತು ಕೂಡ ಸೆಲ್ ಮಾಡಿ ಹೋಗಿದ್ದಾರೆ. ಇವತ್ತು ಮೆಜಾರಿಟಿಯಾಗಿ ನೀವು ನೋಡ್ತಾ ಬರ್ತಾರೆ, ಆಲ್ಮೋಸ್ಟ್ ನಿನ್ನೆನೂ ಜಾಸ್ತಿ ಇತ್ತು, ಇವತ್ತು 3,500 ಕೋಟಿ ಸೆಲ್ ಮಾಡಿದ್ದಾರೆ. DIಗಳು ಅದನ್ನು ಮ್ಯಾಚ್ ಮಾಡೋಕ್ಕಾಗಿಲ್ಲ, ಮಾರ್ಕೆಟಲ್ಲಿ ಒಂದು ನೆಗೆಟಿವಿಟಿ ಬಂದಿದೆ. ಇವತ್ತು ಮೇಜರ್ ಸೆಲ್ಲರ್ಸ್ FIಗಳೇ. DI ಅಂದಾಗ ನೆನಪಾಯಿತು, JP Morganನ ಚೀಫ್ ಯಾರೊಬ್ಬರು ಹೇಳಿದ್ದಾರೆ, ಯಾವಾಗ FIಗಳು ವಾಪಸ್ ಬಂದು ನಮ್ಮ ದೇಶದಲ್ಲಿ ಬೈ ಮಾಡೋಕ್ಕೆ ಶುರು ಮಾಡ್ಬೋದು ಅಂತ ಒಂದು ಹೇಳಿದ್ದಾರೆ. ಯಾಕಂದರೆ ನೀವು ಇಯರ್ಲಿ ಡೇಟಾ ನೋಡಿದ್ರೆ ಲಾಸ್ಟ್ 3 ಇಯರ್ಸಿಂದ ಅವರು ನೆಟ್ ಫಿಗರು ನೆಗೆಟಿವೇ, ಕೆಳಗಡೆ ಆಚೆ ಹೋಗ್ತಾನೆ ಇದ್ದಾರೆ ಇಂಡಿಯಾ ಮಾರ್ಕೆಟಿಂದ. 2-3 ಕಾರಣಗಳನ್ನು ಅವ್ರು ಹೇಳಿದ್ದಾರೆ ಯಾವಾಗ ಚೇಂಜ್ ಆಗ್ಬೋದು ಅಂತ. ಎಮರ್ಜಿಂಗ್ ಮಾರ್ಕೆಟ್ ಅಂತ ಬರುತ್ತೆ, ಅಂದರೆ ಇವಾಗ ಇಂಡಿಯಾ ಆಗಿರ್ಬೋದು, ಯಾವ್ಯಾರು ಇನ್ನೂ ತುಂಬ ಪ್ರಬಲ ಆಗಿಲ್ಲ, ಆದರೆ ತುಂಬ ವೇಗವಾಗಿ ಬೆಳೀತಾ ಇರೋಂಥ ದೇಶಗಳಿದೆ. ಸೊ ಅಂತಹ ಮಾರ್ಕೆಟನ್ನು ಕಂಪೇರ್ ಮಾಡಿದ್ರೆ ಅದರಲ್ಲಿ ನಮ್ಮದು ಇನ್ನೂ ಕೂಡ ಎಕ್ಸ್ಪೆನ್ಸಿವ್ ಮಾರ್ಕೆಟೇ ಇದೆ ಕಂಪೇರ್ ಟು ನಾವು ಏನೋ ಒಂದು ಕಂಪನಿಗಳು ರಿಸಲ್ಟ್ಸ್ನ ಕೊಡ್ತಾ ಇದ್ದಾರೆ ವರ್ಸಸ್ ನಮ್ಮ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂತ. ಇನ್ನು ಚೈನಾ, ಕೊರಿಯಾ, ಇಂಡೋನೇಷ್ಯಾ ಈ ಥರ ಸುಮಾರು ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿ ಬಂದಿತ್ತು. ಅದರಲ್ಲಿ ಇಂಡಿಯಾ ಈಗಲೂ ಕೂಡ ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಅಂತ ಇದೆ. ಯಾಕೆ ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಆಗುತ್ತೆ ಇಂಡಿಯಾ ಅಂತಂದರೆ, ದೇಶದ ಕರೆನ್ಸಿ ವೀಕ್ ಆದಷ್ಟು ಕೂಡ ಅರ್ನಿಂಗ್ಸ್ಗೆ ಹೊಡೆತ ಬೀಳ್ತಾ ಹೋಗುತ್ತೆ. ನೋಡಿ, ಅರ್ನಿಂಗ್ಸು ಈಗ $1 ₹1 ಆಚೆ ಕಮ್ಮಿ ಆಯಿತು ಅಂದ್ರೂ ಕೂಡ ರುಪಿದು ಆಲ್ಮೋಸ್ಟ್ 8 to 8.5% ಏನಿದೆ ಅದಕ್ಕೆ ಓವರ್ ಆಲ್ ವ್ಯಾಲ್ಯೂಯೇಷನಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಓವರ್ ಆಲ್ ಎಮರ್ಜಿಂಗ್ ಮಾರ್ಕೆಟ್ ಕಂಟ್ರಿಗಳು ಅಂತ ನೋಡೋದಾದ್ರೆ ಒಂದು ಆ್ಯಾವ್ರೇಜು ಅವರು ಒಂದು 15-20% ಅಟ್ಲೀಸ್ಟ್ ಡಬಲ್ ಡಿಜಿಟ್ ಗ್ರೋತ್ ಎಲ್ಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಆನ್ ಆನ್ ಆ್ಯಾವ್ರೇಜು 4 to 4.5% ಅಷ್ಟೇ ಬರ್ತಾ ಇದೆ. ಟ್ರೈಲಿಂಗ್ ರಿಟರ್ನ್ಸ್ ಅಂತ ನೋಡ್ತಾ ಬರ್ತಾ ಅಂದರೆ ಗ್ರೋತ್ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಲಿ ತನಕ ಅದು ಚೇಂಜ್ ಆಗಲ್ಲ, ಎಲ್ಲಿ ತನಕ ರುಪಿ ಅಪ್ರಿಷಿಯೇಟ್ ಆಗುತ್ತೋ, ರುಪಿ ಅಪ್ರಿಷಿಯೇಟ್ ಆದರೆ ತಂತನಾಗಿ ಕಂಪ್ನಿಗಳ ರಿಸಲ್ಟ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಜೊತೆಗೆ ಒಂದಿಷ್ಟು ಪಾಲಿಸಿ ಮಾಡಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ FIಗಳು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೂ ಸುಲಭವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದೆಲ್ಲದು ಕೂಡ ಇಂಟರ್ ರಿಲೇಟೆಡ್ ಆಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. ನೋಡೋಣ ಅದು ಯಾವಾಗ ಆಗುತ್ತೆ, ಏನು ಚೇಂಜಸ್ ಆಗುತ್ತೆ. ಜೊತೆಗೆ US ಇಂಡಿಯಾದು ಆದಷ್ಟು ಸುಖಾಂತ್ಯ ಆದಷ್ಟು ಕೂಡ FIಗಳು ವಾಪಸ್ ಇಲ್ಲಿ ಬರೋದಕ್ಕೆ ಒಂದು ಗಮನವನ್ನು ಕೊಡ್ತಾರೆ ಅಂತ ಕೂಡ ಅವರ ಕಮೆಂಟ್ನ ಹೇಳಿದ್ದಾರೆ. ನೋಡೋಣ ಅದೆಲ್ಲ ಚೇಂಜಸ್ ಆಗುತ್ತೆ ಏನು ಕತೆ ಅಂತ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಇವತ್ತಿನ ಟಾಪ್ ಗೈನರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕು. ಏನು ನ್ಯೂಸ್ ಬಂದಿದೆ ಇನ್ನೂ ನಾನು ಫಾಲೋ ಮಾಡೋಕ್ಕಾಗಿಲ್ಲ. 2.85% ಅಪ್ ಬಂದಿದೆ ಇಂಡಸ್ಇಂಡ್ ಬ್ಯಾಂಕಲ್ಲಿ. ಮೇಜರ್ ಬ್ಯಾಂಕ್ಸು HDFC, ICICI ಡೌನಲ್ಲೇ ಇತ್ತು, SBI ಪಾಸಿಟಿವ್ ಆಗಿತ್ತು. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಟೆಕ್ ಮಹೀಂದ್ರ ಅಂತ ಕಾಣಿಸುತ್ತೆ. ನಿಮ್ಗೆ ಗೊತ್ತಿದೆ H1Bದು ಇನ್ನೂ ಕೂಡ ಆಯಿತು, ವರ್ಷ ಫೀಸ್ ಇಲ್ಲ ಅಂತ ಹೇಳಿದ್ರು, ಕ್ಲಾರಿಫಿಕೇಶನ್ ಕೊಟ್ಟರು, ಏನೇ ಅಂದ್ರೂ ಪರ್ ಪಿಟಿಷನ್ಗೆ ಇವಾಗ $1,00,000 ಅಂದರೆ ಹ್ಯೂಜ್ ಕಾಸ್ಟ್ ಕಂಪ್ನಿಗಳಿಗೆ. ಸೊ ಅದು ಇವ್ಯಾಲ್ಯೂಷನ್ ಮಾಡ್ತಾ ಇದ್ದಾರೆ, ಅದು ಇನ್ನೂ ಇಂಪ್ಯಾಕ್ಟ್ ಬೀಳೋ ಥರದ್ದು ಕಾಣಿಸ್ತಾ ಇದೆ. ಆಟೋ ಸೆಕ್ಟರಲ್ಲಿ ಒಂದಿಷ್ಟು ಪಾಸಿಟಿವಿಟಿ ಸುದ್ದಿ ಬಂದಿದೆ. ಏನಂದರೆ ಧಮಾಕಾದಾರ್ ಸೇಲ್ ಆಗಿದೆ ಅಂತೆ, ನವರಾತ್ರಿನಲ್ಲಿ ಸೂಪರ್ ಓಪನಿಂಗ್ ಆಗಿದೆ ಅಂತ. ಐ ಥಿಂಕ್ ಮಾರುತಿ ಸುಜುಕಿಯವರು ಬರೀ ಇವತ್ತು ಒಂದೇ ದಿನ, ಅಂದರೆ ನಿನ್ನೆ ಒಂದೇ ದಿನ, ಸೆಪ್ಟೆಂಬರ್ 22ನೇ ತಾರೀಕು 25,000 ಕಾರ್ಗಳನ್ನು ಸೆಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹ್ಯುಂಡೈ ಅವರು 11,000 ಡೀಲ್ ಆಗಿದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಹಾಗಾಗಿ ಸುಮಾರು ಎಲ್ಲ ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿ ಹೋಗಿರೋದನ್ನ ನೋಡ್ತಾ ಇದ್ದೀವಿ. ಸೊ ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಜನ ಇವಾಗ GSTನೂ ಕಮ್ಮಿ ಆಯಿತು, ಈ ಥರ ಆಯಿತು, ಹೋಗಿ ತಗೋಣ ಅಂತ ನೋಡ್ತಾ ಇರ್ಬೋದು. ಸೊ ಅದೇ ರೀತಿಯಾಗಿ ಪಿಡಿಲೈಟ್ ಇಂಡಸ್ಟ್ರೀಸ್ನಲ್ಲಿ ಒಂದು ನ್ಯೂಸ್ ಬಂದಿತ್ತು, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇರುವಂಥ ಕಂಪ್ನಿ ಅಂತ ಅನ್ಸುತ್ತೆ. ಸೊ ಏನಂತಾಗಿದೆ, ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಆಫ್ಟರ್ ಎಷ್ಟು ವರ್ಷ ಆದಮೇಲೆ. ಅವರು ಪಿಡಿಲೈಟ್ ಓಕೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಲ್ವಾ ಪಿಡಿಲೈಟು, ಐ ಥಾಟ್ ಪಿಡಿಲೈಟ್ ಇಲ್ಲಿತ್ತು ಅಂತ. ಸೊ ಅಲ್ಲೂ ಇಲ್ಲ ಅಂದರೆ ನೋಡಿ, ನಾನು ಇದೆ ಈಗ ಸ್ಟಾಕ್ನ ದಿನ ಮಾತಾಡೋದನ್ನು ಬಿಟ್ಟ ಮೇಲೆ ಯಾವ ಸ್ಟಾಕು ಯಾವ ಗ್ರೂಪಲ್ಲಿದೆ ಏನಿದೆ ಒಂದು ಫಾಲೋ ಮಾಡೋಕ್ಕಾಗಿಲ್ಲ. ನಿಫ್ಟಿ 50ನಲ್ಲಂತೂ ಇಲ್ಲ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾರು ರೀಪ್ಲೇಸ್ ಮಾಡಿದರೆ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಬಟ್ ಪಿಡಿಲೈಟ್ ಇಂಡಸ್ಟ್ರೀಸು ನಿಮ್ಗೆ ಗೊತ್ತಿದೆ, ಫೆವಿಕಾಲು ಮತ್ತೊಂದು ಎಲ್ಲ ಇದರಲ್ಲೇ ಇರುವಂಥದ್ದು. ಓಕೆ, ಪಿಡಿಲೈಟ್ ಇಂಡಸ್ಟ್ರೀಸ್ ಇಲ್ಲ ಅಂತ ಕಾಣಿಸುತ್ತೆ. ಇದೆಯಲ್ಲ ಇಲ್ಲಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ನನ್ನ ಫೋಟೋ ಅಡ್ಡಾಗಿಬಿಟ್ಟಿರುತ್ತೆ ನಿಮಗೆ ನೋಡಿ. ಪಿಡಿಲೈಟ್ ಇಂಡಸ್ಟ್ರೀಸು ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ ಅದು. ಅದರಲ್ಲಿ ಏನು ನ್ಯೂಸ್ ಬಂದಿದೆ ಅಂದರೆ 15 ವರ್ಷ ಆದಮೇಲೆ ಇವಾಗ ಬೋನಸ್ ಇಶ್ಯೂ ಮಾಡಿದ್ದಾರೆ, 1:1 ಬೋನಸ್ಸು. ರೆಕಾರ್ಡ್ ಡೇಟ್ ಮುಂದೆ ಯಾರು ಪರ್ಚೇಸ್ ಮಾಡಿದ್ರು ಅವರಿಗೆಲ್ಲ ಎಲಿಜಿಬಲ್ ಇರ್ತೀರಾ ಬೋನಸ್ಸಿಗೆ. ಬಟ್ ಆ ನ್ಯೂಸ್ ಬಂದಂಗೆ 3% ಫಾಲ್ ಆಗಿದೆ ಸ್ಟಾಕಲ್ಲಿ. ಸೊ ಓವರಾಲ್ ಇವತ್ತು 1.96% ಕರೆಕ್ಷನ್ ಬಂದಿತ್ತು. ಆದರೆ ಇವತ್ತಿನ ಟಾಪ್ ಲೂಸರ್ ಯಾವುದು, ಅದಾನಿ ಪವರ್. ಏನಾಗಿದೆ ಅದಾನಿ ಪವರಲ್ಲಿ, ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಯಾಕೆ ಇದು ಗೊತ್ತಾಗಿಲ್ಲ ಅಂತಂದರೆ, ನಿನ್ನೆ ನೋಡಿ ಏನಾಗಿತ್ತು, ಸ್ಟಾಕ್ ಸ್ಪ್ಲಿಟ್ ಆಗಿತ್ತು, 1:5 ಸ್ಪ್ಲಿಟ್ ಆಗಿತ್ತು. 700 ಚಿಲ್ಲರೆ ಇದ್ದಿದ್ದಂಥ ಸ್ಟಾಕು $140 ಏನೋ ಬಂದಿತ್ತು. ಆದರೆ ದಿನದ ಕ್ಲೋಸಿಂಗ್ ಆಗೋಷ್ಟೊತ್ತಿಗೆ 20% ಗೇನ್ ಆಗಿ ಕ್ಲೋಸಿಂಗ್ ಆಗಿತ್ತು. ಅಂದರೆ 170 ಆ ಲೆವೆಲ್ಗೆ ಆಸ್ಪಾಸಿಗೆ ಹೋಗ್ಬಿಟ್ಟು ಕ್ಲೋಸಿಂಗ್ ಆಗಿತ್ತು ನಿನ್ನೆ. ಇವತ್ತು ಒಂದು 4% ಕರೆಕ್ಷನ್ ಆಗಿದೆ. ಅದರಲ್ಲಿ ಒಂದು ಪ್ರಾಫಿಟ್, ನಿನ್ನೆ 20% ಗ್ರೋತ್ ಆಗಿತ್ತಲ್ಲ, ಅದಕ್ಕೆ ಇವತ್ತು 4% ಪ್ರಾಫಿಟ್ ಬುಕ್ಕಿಂಗ್ ಆಗಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲೂ ಕೂಡ ಒಂದು ಸೆಲ್ಲಿಂಗ್ ಬಂದಿದೆ. ಐ ಥಿಂಕ್ ಜಿಂದಾಲ್ ಸ್ಟೀಲಲ್ಲಿ 2.93% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಅದು ಸ್ಟಾಕ್ ಸ್ಕ್ರೀನರ್ ನಿಮ್ಗೆ ಗೊತ್ತಿದೆ, IT ಸ್ಟಾಕ್ಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಇವತ್ತು ಕೂಡ ನೀವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ IT ಸ್ಟಾಕ್ಗಳು ಕೂಡ ಇವತ್ತು ಕೂಡ ನೆಗೆಟಿವಲ್ಲೇ ಕ್ಲೋಸಿಂಗ್ ಆಗಿದೆ, ಎಕ್ಸೆಪ್ಟ್ Mindtree ಇನ್ನೊಂದು ಯಾವುದೋ ಒಂದು ಬಿಟ್ಟರೆ ಇನ್ನೆಲ್ಲ 2%, 3% ಈ ರೀತಿ ಫಾಲ್ ಆಗಿದೆ. ಸೊ ಆಪ್ಷನ್ಸ್ದು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡೋದಿದೆ. ಇದನ್ನ ನಾನು ಒಂದಿಷ್ಟು ಯಾರಾದರೂ ಹಿಂದೆ ನಾವು ಸೆನ್ಸಿಬಲ್ ಮೂಲಕ ಯಾವ ರೀತಿಯಾಗಿ ವರ್ಚುವಲ್ ಆಗಿ ನಾವು ಪ್ಲೇಸ್ ಮಾಡ್ಬೋದು ಅಂತ ಮಾತಾಡಿದ್ವಿ.
ಹೇಳಿದ್ವಿ ನೆನಪಿದೆಯಾ ನಿಮಗೆ, ಡೈರೆಕ್ಟಾಗಿ ಎಂಟ್ರ್ ಆಗೋದು ಬೇಡ, ವರ್ಚುವಲ್ ಆಗಿ ನಾವು ಆರ್ಡರ್ ಇಟ್ಕೊಂಡು ಯಾವ ರೀತಿ ಇತ್ತು. ಒಂದಿಷ್ಟು ನಾನು ಚಾರ್ಟ್ ಸ್ಟಾಕಲ್ಲಿ ಚೇಂಜಸ್ಗಳನ್ನ ತರಬೇಕು ಅಂತ ಅನ್ಕೊತಾ ಇದ್ದೀನಿ. ಉದಾಹರಣೆಗೆ ಎಕ್ಸ್ಪೈರಿ ಇರೋ ದಿನ ಈ ಸ್ಟ್ರಾಟಜಿ ಇಂಟ್ರೊಡ್ಯೂಸ್ ಮಾಡಿದ್ದಿದ್ರೆ ಸೊ ನಮಗೆ ಮ್ಯಾಕ್ಸ್ ಲಾಸ್ ಎಷ್ಟಾಗ್ತಿತ್ತು, ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಾಗ್ತಿತ್ತು ಅಂತ ಒಂದು ಸಿಮ್ಯುಲೇಷನ್ ಕೊಡುವಂಥ ಪ್ರಯತ್ನ, ಅದು ಒಂದು ಹೊಸ ಎಡಿಷನ್ ಆಗಿರುತ್ತೆ. ಆ ರೀತಿ ಟ್ರೈ ಮಾಡ್ತೀನಿ. ಇಲ್ಲ ಪ್ಯೂರ್ ಆಪ್ಷನ್ ಬಯರ್ಸ್ ಇದ್ದೀರಾ ಅಂತಂದ್ರೂ ಕೂಡ ನೀವು ATM ಅಲ್ಲಿ ಇವತ್ತು ನೀವು ಟ್ರೇಡ್ ಮಾಡಿದ್ರೆ ನಿಮ್ಮ ವ್ಯೂ ಈ ಥರ ಇಟ್ಕೊಂಡು ಯಾವ ರೀತಿ ಆಗಿತ್ತು ಅಂತ ಒಂದು ತೋರಿಸುವಂಥ ಪ್ರಯತ್ನ. ಸ್ವಲ್ಪ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಹೊಸ ಇನಿಷಿಯೇಟಿವ್ಸ್ಗಳನ್ನ ತೊಗೊಳಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಲ್ಯಾಪ್ಟಾಪ್ ಕೂಡ ನಿಮ್ಮ ಕೈ ಕೊಟ್ಟಿದ್ದು ನಿಮ್ಗೆ ಅದೆಲ್ಲ ಗೊತ್ತೇ ಇದೆ. ಸೊ ಮುಂಬರುವ ದಿನಗಳಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ನಿಫ್ಟಿನಲ್ಲಿ ಏನಾಗಿದೆ, ಸತತವಾಗಿ 3 ದಿನ ಮಾರ್ಕೆಟ್ ನೋಡಿ ಈಗ ವೀಕ್ ಇದೆ ಇಲ್ಲ ಅಂತ ಕಂಡುಹಿಡಿಯೋದು ಹೆಂಗೆ ಅಂದರೆ, ಮಾರ್ಕೆಟಲ್ಲಿ ದಿನ ಒಂದು ಹೊಸ ಲೋ ಮಾಡ್ತಾ ಇದೆಯಾ ಇಲ್ವಾ, ಇಷ್ಟೇ ಮಾನದಂಡ ಮಾರ್ಕೆಟು ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅಂತ ನೋಡ್ಕೊಳಕ್ಕೆ. ಆಸ್ ಲಾಂಗ್ ಆಸ್ ಒಂದು ಹೊಸ ಲೋ ಮಾಡಕ್ಕೆ ಬರ್ತಿದೆ ಅಂದರೆ ಮಾರ್ಕೆಟಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಸೆಂಟಿಮೆಂಟ್ ವೀಕ್ ಆಗಿದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಕ್ಲೋಸಿಂಗ್ ಮತ್ತು ಓಪನಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಮಾತಾಡಿರ್ತೀವಿ. ನೋಡಿ ಕ್ಲೋಸಿಂಗ್ ಇವತ್ತು ಏನಾಗಿದೆ, ನೆನ್ನೆಯ ಕ್ಲೋಸಿಂಗ್ ಏನಾಗಿದೆ ಅದರ ಹತ್ತತ್ರಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ, ಅಥವಾ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲಿ ತನಕ ನೆನ್ನೆಗಿಂತ ಇವತ್ತು ಬೆಟರ್ ಕ್ಲೋಸಿಂಗ್ ಮಾಡಿಲ್ವೋ ಅಲ್ಲಿ ತನಕ ವೀಕ್ ಇದೆ ಅಂತಲೇ. ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದ್ರೂ ಉಲ್ಟಾ ಡೈರೆಕ್ಷನಲ್ಲಿ ರಿಸ್ಕ್ನ ತೊಗೊಳಕ್ಕೆ ಹೋಗಬಾರ್ದು. ಹಂಗಂತ ಇಲ್ಲಿಂದ ರಿವರ್ಸಲ್ ಆಗಲ್ವಾ ಆ ಥರ ಏನೋ ಹೇಳ್ತಾ ಇಲ್ಲ, ಆದರೆ ಚಾನ್ಸಸ್ ಹೈ. ಯಾಕೆಂದರೆ ಪ್ರತಿದಿನ ಏನು ಕ್ಲೋಸಿಂಗ್ ಆಗ್ತಾ ಇದೆಯೋ ಅದರ ನೆಕ್ಸ್ಟ್ ಡೇ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ಮಾರ್ಕೆಟಲ್ಲಿ ಒಂದು ವೀಕ್ ಸೆಂಟಿಮೆಂಟ್ ಇದೆ ಅಂತಲೇ ಅರ್ಥ. ಇವತ್ತು ಆಲ್ಮೋಸ್ಟ್ ನೆನ್ನೆ ಕ್ಲೋಸಿಂಗ್ ಹತ್ತತ್ರಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ, ಆದರೂ ಕೂಡ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಮತ್ತು ಹೊಸ ಲೋನ ಮಾಡಿದೆ. ಎಲ್ಲಿ ತನಕ ಈ ಪ್ಯಾಟರ್ನ್ ಫಾಲೋ ಆಗ್ತಾ ಇರುತ್ತೋ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆರು ಆಗ್ತಾ ಇರ್ಬೋದು, ಟ್ರೆಂಡ್ ಚೇಂಜರ್ ಆಗಿರ್ಬೋದು, ನೆಗೆಟಿವ್ ಆರು ಆಗಿರ್ಬೋದು, ಒಟ್ಟಿನಲ್ಲಿ ಮಾರ್ಕೆಟು ವೀಕ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತ ಹೋಗಬೇಕು. ಸೊ ಮೊನ್ನೆ HNB ವೀಸಾದು ನ್ಯೂಸ್ ಬಂದಾಗಲೇ ನಾವೇನು ಮಾತಾಡ್ಕೊಂಡ್ವಿ, 25,000 ಈ ವಾರ ಟ್ರೈ ಆಗುವಂಥ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ ಅಂತ ಮಾತಾಡ್ಕೊಂಡಿದ್ವಿ, ವಿಚ್ ಇಸ್ ಸ್ಟಿಲ್ ವ್ಯಾಲಿಡ್. ನೆನ್ನೆನೂ ಡೋಜಿ ಇವತ್ತು ಡೋಜಿ ಮೇಲೆ ತೊಗೊಂಡು ಹೋಗ್ತಾ ಇದ್ದಾರೆ, ಅಲ್ಲಿಂದ ಕೆಳಗೆ ಬರ್ತಾ ಇದೆ, ಕೆಳಗೆ ತೊಗೊಂಡು ಹೋಗ್ತಾರೆ, ಮೇಲೆ ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಬಂದು ಮಾರ್ಕೆಟ್ ಕ್ಲೋಸಿಂಗ್ ಆಗ್ತಾ ಇದೆ, ಕನ್ಫ್ಯೂಷನ್ ನಡೀತಾ ಇದೆ. ಸೊ ಈ ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂಷನ್ ಆದರೆ 25,000 ತನಕ ನನಗೆ ಮೇಜರ್ ಸಪೋರ್ಟ್ ಅನ್ನೋದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. 25,100 ಅಂತ ನೆನ್ನೆ ಮಾತಾಡ್ಕೊಂಡು ಹೋಗಿದ್ವಿ, ಇವತ್ತು ಸಪೋರ್ಟ್ ತಗೊಂತು ಅಲ್ಲಿ, ಬಟ್ ನಾಳೆ ಓಪನಿಂಗ್ ಆದಮೇಲೆ ಅಥವಾ ಇಂಟ್ರಾಡೇನಲ್ಲಿ ಅದು ಬ್ರೇಕ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ 25,000 ಟೆಸ್ಟ್ ಆಗೋಕ್ಕೆ ಎಲ್ಲ ಒಂದು ಚಾನ್ಸಸ್ ಇದೆ ಮಾರ್ಕೆಟಲ್ಲಿ. ರೌಂಡ್ ಲೆವೆಲು ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆಮೇಲೆ ಏನು ಮಾಡುತ್ತೆ ಅನ್ನೋದನ್ನ ಮಾರ್ಕೆಟ್ ನೋಡೋಣ. ಅಲ್ಲಿ ತನಕ ಜಾಗ ಅಂತೂ ಇದೆ ಮಾರ್ಕೆಟಿಗೆ. ಸೊ ನೋಡೋಣ ಅಲ್ಲಿ ತನಕ ಟ್ರೇಡ್ ಡೀಲ್ ಏನಾದರೂ ಮುಗಿಸ್ತೀವಿ, ಈ ವಾರದಲ್ಲಿ ಮುಗಿಸ್ತೀವಿ, ಮುಂದಿನ ವಾರದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 50% ಇಲ್ಲ, ಈಗ 15%. ನಿಜವಾಗ್ಲೂ ಮಿತ್ರ ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದಲೂ ನಮಗೆ ಎಲ್ಲ ಕಡೆಯಿಂದಲೂ ಹಾಕೊಡೋಕ್ಕೆ ನೋಡ್ತಾ ಇದ್ದಾರೆ ಟ್ರಂಪ್ ಅಲ್ವಾ. ಫಸ್ಟು ಟ್ಯಾರಿಫ್ ಇಂದು ಅಂತ ಹೇಳಿದ್ರು, ಇವಾಗ H1B ಅಂತ ಹೇಳಿದ್ರು, ಏನು ಅಲ್ಲೇನು ಫ್ರೆಂಡ್ಶಿಪ್ ಏನು ಕಾಣಿಸ್ತಾ ಇಲ್ಲ. ಮತ್ತು ಎಲ್ಲ ಕಡೆ ಹೋದ್ಮೇಲೆ ಇಂಡಿಯಾ ಪಾಕಿಸ್ತಾನ ಅಂತ ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ನೋಡೋಣ ಅದೆಲ್ಲ ಏನು ಚೇಂಜಸ್ ಆಗುತ್ತೆ. ಏನು ಗೌರ್ಮೆಂಟು ಕೂಡ ಆಯಿತು ಇನಿಷಿಯೇಟಿವ್ ಕೊಟ್ಟಿದ್ದಾರೆ, PM ಅವರು ಸ್ವದೇಶಿನೇ ಜಾಸ್ತಿ ಇದು ಮಾಡಿ ಆ ರೀತಿ ಅಂತ. ಬಟ್ ಸ್ವದೇಶಿ ಮಾಡೋಕ್ಕೆ ಎಲ್ಲಿದೆ ಕಾಂಪಿಟೇಷನ್ ಹೇಳಿ. ಇವಾಗ ನಾನೇ ಇವಾಗ ಒಂದು ಹೊಸ ಫೋನ್ ತೊಗೋಬೇಕು ಅಂತಂದ್ರೂ ಫೋನ್ ಕಳೆದೋದಾಗ ಸೊ ಇಲ್ಲ, ನಿಮಗೆ ಚೈನೀಸ್ ಆಲ್ಟರ್ನೇಟಿವ್ ಬಿಟ್ಟು ಆಯಿತು ಬೇರೆ ಆಲ್ಟರ್ನೇಟಿವ್ ಇದ್ದೇ ಅಂದ್ರೂ, ಬಟ್ ಒಂದು ಇನಿಷಿಯೇಟಿವ್ ಏನು ಇಷ್ಟ ಆಯಿತು ಅಂದರೆ, ಈಗ ನಾವು ಬೇರೆ ಫೋನ್ ತೊಗೊಂಡ್ರು ಅದು ಮೇಡ್ ಇನ್ ಇಂಡಿಯಾ ವಿತ್ ಬ್ಯಾನರಲ್ಲಿ ಬರ್ತಾ ಇದೆ. ಅಂದರೆ ಸುಮಾರು ಕಂಪ್ನಿಗಳು ಚೈನೀಸ್ ಕಂಪ್ನಿಗಳಾದರೂ ಕೂಡ ಮೇಡ್ ಇನ್ ಇಂಡಿಯಾದಲ್ಲಿ ಉತ್ಪತ್ತಿ ಆಗ್ತಿದೆ. ಆಯಿತು ನೋಡಿ, US ಚೈನಾ ಅಂತ ಬಂದಾಗ ಚೈನಾನೇ ಒಂದು ದ್ರೋಹಿ, ಒಂದು ದ್ವೇಷಿ ಅಂತ ನಾವು ಸುಮಾರು ಆಸ್ಪೆಕ್ಟಲ್ಲಿ ಮೊದಲಿಂದನೂ ಆಸ್ಪೆಕ್ಟ್ ಮಾತಾಡ್ತಾ ಬಂದಿದ್ದೀವಿ. ಮತ್ತು ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನ ನೋಡ್ತಾ ಇದ್ದೆ, ಅದರಲ್ಲಿ ನೀವು ಏನೇ ಅಲ್ಲಗಳಿದ್ರೂ ಚೈನಾದ ಡೆವಲಪ್ಮೆಂಟನ್ನು ಅಲ್ಲಗಳಿಯೋಂಗಿಲ್ಲ. ಅಂದರೆ ಸಾಕಷ್ಟು ವಿಚಾರ ಚೈನಾದಿಂದ ನೋಡಿ ಕಲಿಯೋಕ್ಕಿದೆ ಅಂತ ಒಂದು ಅದರಲ್ಲಿ ಹೇಳಿದ್ದು. ಅಂದರೆ ಚೈನಾ ಪ್ರೋ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಿಡಿ, ಅವರು ಕೂಡ ಅಷ್ಟೇ ಈಕ್ವಲೆಂಟು. ಬಟ್ ಅಟ್ಲೀಸ್ಟ್ ಅವರು ಫೇಸ್ ಟು ಫೇಸ್ ಹೇಳ್ತಾರೆ ಅದನ್ನ. USA ಥರ ಫುಲ್ ನೈಸ್ ಥರ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಮತ್ತೆ ಇನ್ನೊಂದೇನೋ ಕೆಲಸ ಮಾಡೋದನ್ನು ಮಾಡೋದಿಲ್ಲ ಚೈನಾದವರು. ಆ ವಿಚಾರದಲ್ಲಿ ಒಂದು ಚೈನಾನ ಮೆಚ್ಕೋಬೇಕು ನಾವು. ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಟೆಕ್ನಾಲಜಿಲಾಗಿರಲಿ ತುಂಬ ಫಾಸ್ಟ್ ಇದ್ದಾರೆ. ಅಂದರೆ USA ಒಂದು ಗೋಲ್ಡ್ ಸ್ಟ್ಯಾಂಡರ್ಡು ವರ್ಲ್ಡಲ್ಲಿ ಅಂತ ಏನಿದೆ ಅದೊಂದು ಫಾಲ್ಸ್ ಅಸಂಪ್ಷನ್ ಕ್ರಿಯೇಟ್ ಆಗಿರುವಂಥದ್ದು. ಚೈನಾ ಇಯರ್ಸ್ ಅಹೆಡ್ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಅದನ್ನ ನಾವು ನೋಡಬೇಕು. ಜೊತೆಗೆ ಈಗೇನೋ ಒಂದು ಹೊಸ ವೀಸಾ K ವೀಸಾ ಅಂತನೇನೋ ಅವರು ತರ್ತಾ ಇದ್ದಾರಂತೆ. ಯಾರಾದರೂ ಸೈನ್ಸು, ಟೆಕ್ನಾಲಜಿ, ಮ್ಯಾಥ್ಸು ಇದರಲ್ಲೆಲ್ಲ ಇದ್ದೀರಾ, ಇಂಟ್ರೆಸ್ಟ್ ಇದ್ದೀರಾ ಅಂತಂದರೆ, ಅಥವಾ ಡಿಗ್ರಿ ಮಾಡಿದ್ದೀರಾ ಅಂದರೆ ಅವರಿಗೆ ಒಂದು H1Bಗೆ ಆಲ್ಟರ್ನೇಟಿವ್ ಥರ ಚೈನಾದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅಂತ. ಬಟ್ ಅಫ್ಕೋರ್ಸ್ ಕಮ್ಯುನಿಸ್ಟ್ ಗೌರ್ಮೆಂಟು ಮಾತ್ರ ಅಂತ ಹೇಳ್ಬೋದು, ಇಲ್ಲಿ ಡೆಮಾಕ್ರಸಿ ಅಂತ ಹೇಳ್ಬೋದು. ಡೆಮಾಕ್ರಸಿ ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. US ಅಲ್ಲಿ ಎಷ್ಟು ಸಿವಿಲ್ ವಾರ್ ಆಗುವಂಥ ಸಿಚುವೇಶನ್ ಇದೆ ಗೊತ್ತಾ. ಅಲ್ಲಿ ಎಲ್ಲ ಪ್ರತಿಯೊಬ್ಬರ ಹತ್ರನೂ ಗನ್ನು ಅದು ಅಂತ ಬಂದ್ಬಿಟ್ಟು ಸ್ಕೂಲಲ್ಲಿ ಶೂಟೌಟ್ಗಳು, ಪ್ರತಿ ಸಲ ಶೂಟೌಟ್ ಆದಾಗ 10-15 ಮಕ್ಳುಗಳು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸುಮ್ಮನೆ ಹೇಳೋಂಥದ್ದು ನಾವು ಅಮೆರಿಕಾ ಅಂತ, ಬಟ್ ಲಾಟ್ ಆಫ್ ಇಶ್ಯೂಸ್ ಇದೆ. ಸೊ ಅದೆಲ್ಲ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ. ಗ್ಲೋಬಲ್ ಪಾಲಿಟಿಕ್ಸ್ ಮೇಲೆ ಸದ್ಯದ ಮಾರ್ಕೆಟ್ ತುಂಬ ಡಿಪೆಂಡೆಂಟ್ ಆಗಿದೆ. ಆ ಕಾರಣದಿಂದಾಗೆ ನಾವು ಒಂದೇ ರೇಂಜು ನೋಡಿ, ಲಾಸ್ಟ್ ಮೇನಲ್ಲಿ ಎಲ್ಲಿತ್ತೋ ಈಗಲೂ ಅಲ್ಲೇ ಇದ್ದೀವಿ ಅಲ್ವಾ, ಏನೂ ಚೇಂಜಸ್ ಆಗಿಲ್ಲ. ಸೊ ಲಾಸ್ಟ್ 1 ಇಯರ್ ಸೆನ್ಸೆಕ್ಸ್ ರಿಟರ್ನ್ ಐ ಥಿಂಕ್ ನಾನು ಮೆಂಬರ್ಶಿಪ್ ಪೋಸ್ಟಲ್ಲೂ ಕೂಡ ಹಾಕಿದ್ದೆ ಯೂಟ್ಯೂಬಲ್ಲಿ, 0% ರಿಟರ್ನ್ ಕೊಟ್ಟಿರುವಂಥದ್ದು. ಹಾಗಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸೂಕ್ತವಾದ ನಿರ್ಧಾರ ಈ ಟೈಮ್ ಅಂದರೆ ಖಂಡಿತ ಇಲ್ಲ. ಖಂಡಿತವಾಗ್ಲೂ ಒಂದು ವ್ಯಾಲ್ಯೂಯೇಷನ್ನು ಬರುತ್ತೆ, ಒಳ್ಳೆ ವ್ಯಾಲ್ಯೂಯೇಷನ್ ಬರುತ್ತೆ. ಇನ್ನೂ ಕೂಡ ಅಂಡರ್ ವ್ಯಾಲ್ಯೂಯೇಷನ್ ಕೂಡ ಆಗ್ಬೋದು. ಯಾಕಂದರೆ ರೂಪಿ ಪ್ರತಿ ದಿನಕ್ಕೂ ಮೇಲೆ ಹೋಗ್ತಾ ಇದೆ, ವೀಕ್ ಆಗ್ತಾನೆ ಇದೆ, ವಿಚ್ ಇಸ್ ರಿಯಲಿ ನಾಟ್ ಎ ಗುಡ್ ಟೈಮ್ ಟು ಇನ್ವೆಸ್ಟ್ ಮಾರ್ಕೆಟಲ್ಲಿ.
ಆದರೆ ಇನ್ವೆಸ್ಟ್ ಮಾಡಿದಿರಾ ಅಂತಂದರೆ ರಿಮೇನ್ ಇನ್ವೆಸ್ಟೆಡ್. ಆದರೆ ಸೆಕ್ಟರ್ ರೊಟೇಷನ್ ಮಾಡಲೇಬೇಕು. ಸೆಕ್ಟರ್ ರೊಟೇಷನ್ ಮಾಡಲಿಲ್ಲ, ಒಂದೇ ಸೆಕ್ಟರಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಹೊಂದಿದ್ದೀವಿ ಅಂದರೆ ತುಂಬ ಜಾಸ್ತಿ ಟೈಮು ನಮ್ಮ ಕ್ಯಾಪಿಟಲ್ ಬ್ಲಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಕ್ವಲ್ ವೆಯ್ಟ್ ಪೋರ್ಟ್ಫೋಲಿಯೋ ಇದೆ ಅಂದರೆ ನೀವು ಒಂದು 5 ಸೆಕ್ಟರಲ್ಲಿ 20-25% ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ವಿಚ್ ಇಸ್ ಓಕೆ. ಸೆಕ್ಟರ್ ರೊಟೇಷನ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ. ಬಟ್ ಯಾವುದೋ ಒಂದು ಸೆಕ್ಟರಲ್ಲಿ ತುಂಬ ಫೇವರಬಲ್ ಆಗಿ ನೀವು ಇನ್ವೆಸ್ಟ್ ಮಾಡಿ ಅಲ್ಲಿ ಇವಾಗ ತುಂಬ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅಂದರೆ ಕ್ಯಾಪಿಟಲ್ ಬ್ಲಾಕ್ ಆಗ್ತಾ ಹೋಗಿರುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಬರೋದಾದ್ರೂ ಕೂಡ ಇವತ್ತು ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕಂಪೇರ್ ಟು ನಿಫ್ಟಿ ಒಂದು ರಿಕವರಿನ ಕೊಡೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಪಾಸಿಟಿವ್ ಆಗಿದೆ ಎಕ್ಸೆಪ್ಟ್ ಹೆವಿ ವೇಟ್ಸು. ನೋಡೋಣ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ನ ಬ್ರೇಕ್ ಆದರೆ 55,600 ನಾಳೆ 55,900 56,000 ಈ ಲೆವೆಲ್ಗೆ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಅದೊಂದು ರಿಲೀಫ್ ಆಗ್ಬೋದು ನಿಫ್ಟಿಗೂ ಕೂಡ. ಅದನ್ನ ಸ್ವಲ್ಪ ಎತ್ಕೊಂಡು ಹೋಗ್ಬೋದು ಬ್ಯಾಂಕ್ ನಿಫ್ಟಿ. ನೋಡೋಣ 30% ಕಾಂಟ್ರಿಬ್ಯೂಷನ್ ಇಲ್ಲಿಂದನೇ ಬರುತ್ತಲ್ವ, ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಕ್ರೂಡ್ ಆಯಿಲು ನೋಡಿ, ಕ್ರೂಡ್ ಆಯಿಲ್ ಮತ್ತೆ ನಾನು ತಗೋತೀನಿ. ನಾನು ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಕ್ರೂಡು ಎಷ್ಟೇ ನಮಗೆ ವೀಕ್ ಆಗ್ತಾ ಇದೆ ಮತ್ತೊಂದೊಂದು ಕಾಣಿಸ್ತಾ ಇದೆ ಅಂದ್ರೂ ಕೂಡ ಈ ಡಬ್ಲ್ಯೂ ಪ್ಯಾಟರ್ನ್ ಇದೆಯಲ್ಲ, ಈ ಡಬ್ಲ್ಯೂ ಪ್ಯಾಟರ್ನ ನಾನು ತುಂಬ ನಂಬ್ತೀನಿ ಅಂತ ಅಲ್ವಾ. ನೋಡಿ, ಈ ಡಬ್ಲ್ಯೂ ಪ್ಯಾಟರ್ನ ಎಲ್ಲಿ ತನಕ ಬಿಟ್ಕೊಡೋದಿಲ್ವೋ ಅಲ್ಲಿ ತನಕ ಕ್ರೂಡ್, ಯಾಕಂದರೆ ಆಗ್ತಾ ಇರೋ ಸಿಚುವೇಶನ್ ನೋಡಿ, ಒಬ್ಬರ ಮೇಲೆ ಒಬ್ಬರು ಯುದ್ಧ ನಡೀತಾ ಇದೆ. ಮತ್ತೊಂದು ಕ್ರೂಡ್ ಹೇಗೆ ಕಮ್ಮಿ ಆಗೋಕ್ಕೆ ಸಾಧ್ಯ ಹೇಳಿ? ಕ್ರೂಡ್ ಒಬ್ಬರ ಮೇಲೆ ಒಬ್ಬರು ಸ್ಯಾಂಕ್ಷನ್ಗಳನ್ನ ಹಾಕೊಂಡು ಟ್ಯಾರಿಫ್ಗಳನ್ನ ಹಾಕೊಂಡು ಕ್ರೂಡ್ ಕಮ್ಮಿ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಮಾರ್ಕೆಟಲ್ಲಿ ಕ್ರೂಡ್ ಮೇಲೆ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇರೋದು. ಇವತ್ತು ಸಿಕ್ಕಾಪಟ್ಟೆ ಜೋರಾಗಿರೋಂಥ ಮೂಮೆಂಟ್ ಬಂದಿದೆ ಕ್ರೂಡಲ್ಲಿ ಅಲ್ವಾ. ಅಥವಾ ಆಲ್ಮೋಸ್ಟ್ ಎಷ್ಟು ಇವತ್ತು ಏನು ನ್ಯೂಸ್ ಬಂದಿದೆ ನನಗೆ ಗೊತ್ತಿಲ್ಲ, ನಾನು ಫಾಲೋ ಅಪ್ ಮಾಡಿಲ್ಲ. ಯಾಕಂದರೆ ತುಂಬ ನ್ಯೂಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ರಷ್ಯಾಗೆ ಸ್ಯಾಂಕ್ಷನ್ ಅಂತಿದ್ರು, ಕತಾರು ಇಸ್ರೇಲ್ದು ನಡೀತಾ ಇತ್ತು. 2.55% ಅಪ್ ಪಾಯಿಂಟ್ ಬಂದಿದೆ ಇವತ್ತು. ಯಾಕೆ ಕ್ರೂಡಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳೋದು ಮಾತ್ರಕ್ಕೆ ಇರಬೇಕು ಅಂತಿಲ್ಲ. ನಾನು ತಪ್ಪಾಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಮತ್ತು ಮಾರ್ಕೆಟ್ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಆದರೆ ನೀವು ಸ್ವಲ್ಪ ಇಯರ್ ಆನ್ ಇಯರ್ ಪ್ಯಾಟರ್ನ್ ಅಂತ ನೋಡ್ತಾ ಬಂದಿದೆ ನೋಡಿ, ಇಲ್ಲಿ ಎಲ್ಲೋ ಒಂದು ಬಾಟಮ್ ಔಟ್ ಆಗ್ತಾ ಇದೆ. ಸೊ ಕ್ರೂಡು ಎನಫ್ ಡಿಕ್ಲೈನ್ನ ನೋಡಿದೆ ಅಂತಲೇ ಅನ್ನಿಸ್ತಾ ಇದೆ. ನೋಡಿ, ಈಗ ಎಷ್ಟೆಲ್ಲ ಡಿಕ್ಲೈನ್ ಆಗಿದ್ರೂ ಕೂಡ ಎಥನಾಲ್ ಮಿಕ್ಸ್ ಮಾಡಿ ನಮಗೆ ಪೆಟ್ರೋಲ್ ಕೊಡ್ತಿದ್ರು ಕೂಡ ಸ್ಟೇಟ್ ಅವರು ಸೆಂಟ್ರ್ ಅವರು ಇಳಿಸಿ ಅಂತ ಹೇಳ್ತಾರೆ, ಸೆಂಟ್ರ್ ಅವರು ಸ್ಟೇಟ್ ಅವರು ಜಾಸ್ತಿ ಆಗ್ತಾ ಇರೋದು ಅಂತಾರೆ. ₹1 ಕಮ್ಮಿ ಮಾಡಿಲ್ಲ, ₹100 ಮೇಲೆ ನಾವು ಕೊಡ್ತಾನೆ ಬಂದಿದ್ದೀವಿ. ಇಮ್ಯಾಜಿನ್ 6,500 7,000ಕ್ಕೆ ಕ್ರೂಡ್ ಹೋಯಿತು ಅಂದರೆ ಪರ್ ಬ್ಯಾರಲ್ಗೆ ಈಗಿರೋ $68 ಬದಲಿಗೆ $75 80 $90 ಹೋಯಿತು ಅಂದರೆ ಇನ್ನೂ ಜಾಸ್ತಿನೇ ಮಾಡ್ತಾರೆ ಹೊರತು ಕಮ್ಮಿ ಮಾಡೋದಿಲ್ಲ. ಅರ್ಥ ಆಯ್ತಾ? ಸೊ ಇದೆಲ್ಲದರಿಂದ ಏನಾಗ್ತಾ ಹೋಗುತ್ತೆ, ಮಾರ್ಕೆಟಿಗೂ ಕೂಡ ಆ ಸೆಂಟಿಮೆಂಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಂದರೆ ನಾನು ಹೇಳ್ತಿರೋದು, ಅಕಸ್ಮಾತ್ ಮಾರ್ಕೆಟಲ್ಲಿ ಏನಾದರೂ ಒಂದು ಕ್ರ್ಯಾಶ್, ಒಂದು ದೊಡ್ಡ ಕರೆಕ್ಷನ್ನು ಅಂತ ಏನಾದ್ರು ಆಗಿದೆ ಅಂದರೆ ಅದಕ್ಕೆ ಕ್ರೂಡೇ ಒಂದು ದೊಡ್ಡ ಡ್ರೈವಿಂಗ್ ಫ್ಯಾಕ್ಟರ್ ಆಗೋಕ್ಕೆ ಎಲ್ಲ ಲಕ್ಷಣಗಳಿದೆ ನಮ್ಮ ಮುಂದೆ. ಹಾಗಾಗಿ ಕಮೋಡಿಟಿ ಮಾರ್ಕೆಟ್ನ ನಾವು ಹಿಂದೆ ಟ್ರ್ಯಾಕ್ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಈಗ ಯಾಕೆ ಮಾತಾಡ್ತಾ ಬಂದಿದ್ದೀವಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಬಂದು ಕೂತಿದೆ ಕಮೋಡಿಟಿ ಮಾರ್ಕೆಟು. ಹಾಗಾಗಿ ಕಮೋಡಿಟಿನ ಫಾಲೋ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೇಮ್ ವಿತ್ ನ್ಯಾಚುರಲ್ ಗ್ಯಾಸು ಕೂಡ ಇವಾಗ 250 ಲೆವೆಲಲ್ಲಿ ಇಲ್ಲಿ ಸಪೋರ್ಟ್ ತೊಗೊಳೋ ಥರದ್ದು ಕಾಣಿಸ್ತಾ ಇದೆ. ಇದು ಕೂಡ ಅಂಡರ್ ಪರ್ಫಾರ್ಮೆನ್ನೇ ಮಾಡಿರೋಂಥದ್ದು. ಲಾಸ್ಟ್ ನೀವು ಆಲ್ಮೋಸ್ಟ್ 2 ವರ್ಷದ 3 ವರ್ಷದ ನೋಡ್ತಾ ಬಂದರೆ ಇಲ್ಲೂ ಕೂಡ ನಿಮ್ಗೊಂದು ಡಬ್ಲ್ಯೂ ಪ್ಯಾಟರ್ನ್ ಇದೆ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಒಂದು ಡಬ್ಲ್ಯೂ ಪ್ಯಾಟರ್ನ್ ಇದೆ. ಆ ಡಬ್ಲ್ಯೂ ಪ್ಯಾಟರ್ನಿಗೆ ಬಂದಾಗೆಲ್ಲ ಈಗ ಇಲ್ಲಿ ಸಪೋರ್ಟ್ ತೊಗೊತಾ ಇದೆ, ಬೇಸ್ ತೊಗೊತಾ ಇದೆ, ಕೆಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ಇದನ್ನ ವಾಚ್ ಔಟ್ ಮಾಡಿ. ಇದ್ರ ಜೊತೆಗೆ ಖಂಡಿತವಾಗ್ಲೂ ಮಾರ್ಕೆಟಿಗೆ ಒಂದು ಕೋರಿಲೇಷನ್ನು ಇದ್ದೇ ಇರುತ್ತೆ. ಗೋಲ್ಡ್ ನಿಲ್ತಾನೆ ಇಲ್ಲ. JP Morgan ಮತ್ತು ಯಾವುದೋ ಒಂದು ಸಂಸ್ಥೆ ಮತ್ತೆ ಹೇಳಿದೆ, ಒಂದು ಅನ್ರೀಸನಬಲ್ ಟೆರಿಟರಿಗೆ ಹೋಗ್ತಾ ಇದೆ ಗೋಲ್ಡು, ಒಂದು ಬಬಲ್ ಬಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಗೋಲ್ಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಹಾಕಿ ಹೋಗ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊತ ಹೋಗಬೇಕು. ನೋಡಿ, ಗೋಲ್ಡಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಎಸ್ಪೆಷಲಿ ಆಗಸ್ಟಿಂದ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ. ಅದಾದಮೇಲೆ ನಿಮಗೆ ನ್ಯೂಸ್ಗಳು ಯಾವತ್ತೂ ಹೇಳಿದ್ವಿ, ಮಾರ್ಕೆಟಲ್ಲಿ ಮೂವ್ಸ್ ಫಸ್ಟ್ ಆಗುತ್ತೆ, ನ್ಯೂಸ್ ಆಮೇಲೆ ಬರುತ್ತೆ ಅಂತ. ಏನೇನು ನ್ಯೂಸ್ ಬಂತು? ಯುದ್ಧನೇ ಕಾಣ್ತಿರೋಂಥ ಒಂದು ನೇಷನ್ಗೆ, ಕತಾರಿಗೆ ಹೋಗಿ US ಬೇಸ್ ಇರುವಂಥ ನೇಷನ್ ಅದು, ಅಲ್ಲಿಗೆ ಇಸ್ರೇಲ್ ಹೋಗಿ ಮಾಡ್ತು. ಇಸ್ರೇಲು US ಕಿಮ್ಮಕ್ಕಿಲ್ದಲೇ ಮಾಡ್ತಾರೆ ಹೋಗಿ. ಫ್ಯೂಯಲ್ ಫಿಲ್ ಮಾಡೋಕ್ಕೆ US ಹೆಲ್ಪ್ ಮಾಡ್ತು ಅಂತ ಹೇಳಿದ್ರು. ಅಂದರೆ ಒಳಗೊಳಗೆ ಏನಾಗ್ತಾ ಇದೆ ಅನ್ನೋ ನಿಮ್ಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಇವಾಗ ಇದ್ರದ್ದು ಬಂತು, H1B ವೀಸಾದ್ ಬಂತು, ಒಂದು ನೇಷನ್ ಟು ನೇಷನ್ ಆ ಒಂದು ಇದು ಕಮ್ಮಿ ಆಗ್ತಾ ಇದೆ, ಬಾಂಡಿಂಗ್ ಕಮ್ಮಿ ಆಗ್ತಾ ಇದೆ. ಎಲ್ಲರೂ ಕೂಡ ತಮ್ಮದು ಮೇಲೆ ಹೋಗಬೇಕು ಈ ರೀತಿ ಅಂತಲೇ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಿದೆ ಅಂತಂದಾಗ ಯಾರೋ ಒಂದು ದೊಡ್ಡ ಒಬ್ಬ ಪ್ಲೇಯರ್ಸು ಇಲ್ಲಿ ಗೋಲ್ಡಲ್ಲಿ ಹೆಡ್ಜ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇವಾಗ ಗೋಲ್ಡಲ್ಲಿ ದೊಡ್ಡದಾಗಿ ಹೆಡ್ಜ್ ಮಾಡ್ತಾ ಇದ್ದಾರೆ, ಬೆನಿಫಿಟ್ ಮಾಡ್ಕೊಂಡು ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಯಾಕಂದರೆ ಅನ್ರೀಸನಬಲ್ ಆಗಿ ಅಫ್ಕೋರ್ಸ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಗೋಲ್ಡ್ ಫ್ಯೂಚರ್ಸು ಇಂಡಿಯಾದ ನೋಡ್ತಾ ಇದ್ವಿ. ರುಪಿನೂ ಕೂಡ ಡಿಪ್ರಿಷಿಯೇಟ್ ಆಗ್ತಾನೆ ಇದೆ, ಹಾಗಾಗಿ ಇನ್ನೂ ಜಾಸ್ತಿ ನೋಡಿ. ಯಾಕಂದರೆ ಇಂಡಿಯಾದಲ್ಲಿ ಗೋಲ್ಡ್ ರೇಟು ನಿಮ್ಗೆ ಗೊತ್ತಿದೆ, ಕರೆನ್ಸಿ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ನಮ್ಮದು ಗೋಲ್ಡ್ ಇಂಪೋರ್ಟ್ ಇದ್ರದ್ದು ಯಾವ ರೀತಿ ರೆಪೋ ರೇಟ್ ಮೇಲೆ, 3 ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನೀವು ಇದೆಲ್ಲ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ನೀವು ನೋಡ್ತಾ ಬಂದಿರೋನು ಕೂಡ ಅಲ್ಲೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ನೋಡಿ ಇಲ್ಲಿ ಯಾವ ಲೆವೆಲಿಗೆ ಜಾಸ್ತಿ ಆಗ್ತಾ ಇದೆ ಅಂತ, ಇಲ್ಲಿ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಒಂದೇ ಕಡೆ ನಿಂತಿತ್ತು ಇಲ್ಲಿ, ಕರೆಕ್ಟಾ? ಇಲ್ಲಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನು, ಬ್ಯಾಕ್ ಡ್ರಾಪಲ್ಲಿ ಆಲ್ರೆಡಿ ಪಾಸಿಟಿವ್ ಆಗಿದೆ. ಕ್ಲಿಯರ್ ಕಟ್ ಏನಿದು ಬುಲ್ಲಿಶ್ ಬ್ರೇಕ್ಔಟ್ ಆಗ್ತಾ ಇರೋಂಥದ್ದು ಗೋಲ್ಡಿಂದು. ಸೊ ಹಾಗಾಗಿ ಗೋಲ್ಡಲ್ಲಿ ಇಷ್ಟೊಂದು ದೊಡ್ಡ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದರೆ ಮಾರ್ಕೆಟಲ್ಲಿ ಏನೋ ಒಂದು ನೆಗೆಟಿವಿಟಿ ಬರೋಕ್ಕಿದೆ ಅಂತ. ಆ ಕಾರಣದಿಂದಾಗಿ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇರೋಂಥದ್ದು. ಯಾಕೆಂದರೆ ನಮಗಿನ್ನೂ ಗೊತ್ತಿಲ್ಲ ಏನಾಗಕ್ಕಿದೆ ಅಂತ. ಆದರೆ ಮಾರ್ಕೆಟಿನ ಸೂಚ್ಯಂಕಗಳು ಆಚೆ ನೋಡೋದಾದ್ರೆ ಆ ರೀತಿ ಅನ್ನಿಸ್ತಾ ಇದೆ. ಆದರೆ ಇಂಡಿಯಾ ವಿಕ್ಸ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದೆ. ಆದರೆ ಇಂಡಿಯಾ ವಿಕ್ಸಿಂದು ಕೂಡ ನಿಮ್ಗೆ ಹೇಳಿದ್ದೀನಿ, ಇಂಡಿಯಾ ವಿಕ್ಸ್ ಬಗ್ಗೆ ನಾನು ಪ್ರತ್ಯೇಕ ವಿಡಿಯೋ ಮಾಡಿದ್ದೆ. ಜೊತೆಗೆ
ರೀಸೆಂಟಾಗಿ ನಾವು ಮಾತಾಡಿದಾಗಲೂ ಕೂಡ ಇಂಡಿಯಾ ವಿಕ್ಸ್ ಬಗ್ಗೆ ಹೇಳಿದೆ. ಯಾಕೆಂದರೆ ಯಾವಾಗ ಒಂದು ಲೋಯೆಸ್ಟ್ ಪಾಯಿಂಟಿಗೆ ಬರುತ್ತೋ ವಿಕ್ಸು, ಆಗ ಸ್ವಲ್ಪ ಭಯನೂ ಕೂಡ ಆಗುತ್ತೆ ಅಂತ. ಯಾಕೆಂತಂದರೆ ಅಷ್ಟು ಲೋಯೆಸ್ಟ್ ಪಾಯಿಂಟಿಗೆ ಬಂದಾಗ ಹಿಸ್ಟಾರಿಕಲಿ ಎವಿಡೆನ್ಸ್ಗಳಿದೆ ನಮಗೆ ಶಾರ್ಪಾಗಿ ಶೂಟಪ್ ಆಗಿರುವಂಥ ಇನ್ಸ್ಟೆನ್ಸಸ್. ಉದಾಹರಣೆಗೆ ನಾನು ಹಿಂದೆನೂ ಕೂಡ ತೋರಿಸ್ಬಿಟ್ಟು ನಿಮ್ಗೆ ಹೇಳಿದ್ದೆ ನೋಡಿ, ಯಾವಾಗ ಒಂದು ದೊಡ್ಡ ಡ್ರಾಪ್ ಆಯಿತು, ಇದು ಒನ್ ಡೇ ಕ್ಯಾಂಡಲೇ ನಾನು ತೋರಿಸ್ತಾ ಇರೋಂಥದ್ದು, ಒನ್ ಡೇ ಕ್ಯಾಂಡಲಲ್ಲಿ ಎಷ್ಟು ವಾಲಟಿಲಿಟಿ ಆಗಿದೆ ಅನ್ನೋದನ್ನು ನೋಡ್ಕೊಂಬನ್ನಿ. ಇಲ್ಲಿ ಇಂಡಿಯಾ ವಿಕ್ಸಲ್ಲಿ ದೊಡ್ಡದಾಗಿ ಫಾಲೋ ಆಯಿತು, ಮೋಸ್ಟ್ಲಿ ಇದು ಎಲೆಕ್ಷನ್ ಟೈಮು. ಅದಾದಮೇಲೆ ನೋಡಿ ಒಂದು ಸ್ವಲ್ಪ ಎಲೆಕ್ಷನ್ ರಿಸಲ್ಟ್ ಆಚೆ ಈಚೆ ಆಗ್ತಿದೆ ಅಂತಂದಾಗ ದೊಡ್ಡದಾಗಿ ಶೂಟಪ್ ಆಗ್ತಾ ಹೋಯಿತು. ಮತ್ತು ಯಾವಾಗ 10 ಲೆವೆಲ್ ಈ ಲೆವೆಲ್ಗೆ ಬರುತ್ತೋ ಅವಾಗ ಒಂದು ದೊಡ್ಡ ಮೇಜರ್ ಇವೆಂಟ್, ಏನೋ ಒಂದು ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡಿರುತ್ತೆ ಮಾರ್ಕೆಟು, ಆದರೆ ಏನೋ ಒಂದು ನ್ಯೂಸ್ ಬರುತ್ತೆ. ಹಾಗಂತ ಯಾವಾಗಲೂ ಆಗಿದೆ ಅಂತಲೂ ನಾನು ಹೇಳಿಲ್ಲ, ಅದನ್ನು ಕೂಡ ನಿಮ್ಗೆ ಹೇಳಿದೆ. ಅಂದರೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು 10 ಈ ಲೆವೆಲಲ್ಲೇ ಉಳ್ಕೊಂಡಿರೋಂಥ ಇತಿಹಾಸನೂ ಕೂಡ ಇದೆ, ಅದಾದಮೇಲೆ ಮೇಲೆ ಹೋಗಿದೆ. ಬಟ್ ಈ ಸಲ ಸಿಚುವೇಶನ್ ನೋಡೋದಾದರೆ ನಾವು ಸುಮಾರು ದಿನದಿಂದ ವಿಕ್ಸಲ್ಲಿ 10ರಲ್ಲಿ ಇದ್ದೀವಿ ಇವಾಗ ಆಲ್ರೆಡಿ. ನೋಡಿ ಇಲ್ಲಿ ಆಲ್ಮೋಸ್ಟ್ ಇನ್ನು ಜುಲೈಯಲ್ಲೂ ಕೂಡ ಟ್ರೈ ಮಾಡಿದ್ವಿ, ಈಗಲೂ ಕೂಡ ಟ್ರೈ ಮಾಡಿದ್ದೀವಿ. ಸೊ ಇಲ್ಲಿ ವಿಕ್ಸಲ್ಲಿ ಒಂದು ದೊಡ್ಡ ಬ್ರೇಕ್ಔಟ್ ಬರುತ್ತಿದೆ ಅಂತಂದರೆ ಏನು ಆ ನ್ಯೂಸು ಏನಾಗಿರ್ಬೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತೆ 20-24 ಈ ಲೆವೆಲಿಗೆ ಹೋಗುತ್ತಾ ವಿಕ್ಸು, ಅದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ 10 ಲೆವೆಲಿಗೆ ಬಂದಾಗ ಆಪ್ಷನ್ ಸೆಲ್ಲರ್ಸು ಹುಷಾರಾಗುವಂಥ ಟೈಮು. ಅಂದರೆ ಡೈರೆಕ್ಷನಲ್ ಮೂವ್ಮೆಂಟ್ ಇಲ್ದಲೇ ಇದ್ದಿದ್ದು, ಫ್ಲಾಟ್ ಆಗಿದ್ದು, ಈಗ ಡೈರೆಕ್ಷನಲ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಅನ್ನೋದು. ಆ ಡೈರೆಕ್ಷನ್ ಮೂವ್ಮೆಂಟು ನೆಗೆಟಿವ್ ಆಗೇ ಬರುತ್ತೆ ಅಂತ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇದು ವಾಲಟಿಲಿಟಿ ಇಂಡೆಕ್ಸು, ಭಯದ ಇಂಡೆಕ್ಸು. ಸೊ ಭಯ ಬಂದರೆ ಮಾತ್ರ ಇದು ಮೇಲ್ಗಡೆ ಹೋಗೋದು. ಅಂದರೆ ಅರ್ಥ ಏನೋ, ಭಯ ಬಂತು ಅಂದರೆ ಮಾರ್ಕೆಟಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬರೋದು ಅಂತ. ಈ ರೀತಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದಂಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಕಾಷನ್ ಲೆವೆಲಲ್ಲಂತೂ ಇರಬೇಕು ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಸುಮಾರು ಪ್ಯಾರಾಮೀಟರ್ಗಳು. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ ಟೈಮ್ ಹೈಗೆ ಹೋಗಿದೆ. ಸೊ ಬಾಕಿ ಅಂತ ಒಂದಿಷ್ಟು ಪ್ರತ್ಯೇಕವಾಗಿ ನ್ಯೂಸ್ ಅಂತ ನೋಡೋದಾದರೆ, ಚೈನಾದಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ಟೆ, ಚೈನಾಗೆ ವಾಪಸ್ ಹೋಗ್ತಾ ಇದ್ದಾರೆ. ಇದು ಶಾರ್ಟ್ ಟರ್ಮ್ ಮೂವ್ ಲಾಂಗ್ ಟರ್ಮ್ ಅನ್ನೋದನ್ನು ನಾವು ನೋಡಬೇಕು ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಆಲ್ರೆಡಿ ಹೇಳ್ದಂಗೆ ನಮ್ಮ ಅರ್ನಿಂಗು, ಅವ್ರ ಅರ್ನಿಂಗು, ಅವ್ರದ್ದು ಬೆಟರ್ ಅಂತ ಅನಿಸಿರ್ಬೋದು FIಗಳಿಗೆ ಈ ಕಾರಣದಿಂದಾಗಿ. ಜೊತೆಗೆ ರುಪಿ ಇಷ್ಟೊಂದು ವೀಕ್ ಆಗ್ತಾ ಇರೋದು ಕೂಡ ಒಳ್ಳೆ ಸೆಂಟಿಮೆಂಟ್ ಅಲ್ಲ ಅದು. ಸೊ ಇದೆಲ್ಲದೂ ಕೂಡ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಜೊತೆಗೆ ಸ್ವಿಗ್ಗಿನಲ್ಲಿ ರ್ಯಾಪಿಡೋದು ಏನು ಸ್ಟೇಕ್ ಇತ್ತು 2400 ಕೋಟಿ, ಅದನ್ನ ಆಚೆ ಹಾಕಿದ್ದಾರೆ ಅಂತ ನೋಡಿ. ಇದನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಹೋಗಿ, ಇದ್ರ ಬಗ್ಗೆ ಸಾಧ್ಯವಾದರೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅಂದರೆ ಈ ಬ್ಲಾಕ್ ಡೀಲ್ಗಳು, ಪ್ರಮೋಟರ್ಗಳು ಆಚೆ ಹೋಗೋದು, ಇದೆಲ್ಲ ಲಾಸ್ಟ್ 1-2 ಇಯರ್ಸಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಅಂದರೆ ಅದು ಜನರಲ್ ಪಬ್ಲಿಕ್ಕಿಗೆ ಹೋಗಿ ತೊಗೊತಾ ಇದ್ರು, FIಗಳು ಆಚೆ ಹೋಗ್ತಾ ಇದ್ದಾರೆ, DAಗಳು ತೊಗೊತಿದ್ರು. ಅಂದರೆ ಎಂಡ್ ಆಫ್ ದ ಡೇ ಅದು ಪಬ್ಲಿಕ್ ದುಡ್ಡೇನೆ ಹೋಗ್ತಾ ಇರೋಂಥದ್ದು. ಸೊ ಎಲ್ಲೋ ಒಂದು ಕಡೆ ಆಫ್ ಲೋಡಿಂಗ್ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಜನಕ್ಕೆ ಅದನ್ನ ಪಂಪ್ ಮಾಡ್ತಾ ಇದ್ದಾರಾ ಅಂತ. ಅಂದರೆ ಪ್ರೈಸ್ಗಳು ಮೇಲ್ಗಡೆ ಹೋಗ್ತಾನೆ ಇದೆ, ಬಿಕಾಸ್ ಜನರ ಒಂದು ಪ್ರತಿ ಮಂತು ಏನು SIP ಬರ್ತೀನಿ ಮತ್ತೊಂದು ಜಾಸ್ತಿ ಆಗ್ತಾನೆ ಇದೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಮಾರ್ಕೆಟು ಫಾರ್ಚುನೇಟ್ಲಿ ನಮ್ಮದು ಕರೆಕ್ಷನ್ ಅನ್ನೋದಾಗಿಲ್ಲ, ಅಂತ ದೊಡ್ಡ ಕರೆಕ್ಷನ್ ಅನ್ನೋದಾಗಿಲ್ಲ. ಆದರೆ ಗ್ಲೋಬಲ್ ಎಕನಾಮಿಗಲ್ಲಿ US ಆಗಿರ್ಬೋದು, ಬೇರೆ ಮಾರ್ಕೆಟ್ ರಿಯಾಕ್ಟ್ ಆಯಿತು ಅಂದರೆ ಖಂಡಿತ ನಮ್ಮದು ಕೂಡ ರಿಯಾಕ್ಟ್ ಆಗ್ತಾನೆ ಹೋಗುತ್ತೆ. ಜೊತೆಗೆ ಸ್ಟೇಟ್ ವೈಸ್ ಡೇಟಾ ಕೂಡ ಬಂದಿತ್ತು. ಸರ್ಪ್ಲಸಲ್ಲಿ, ರೆವೆನ್ಯೂ ಸರ್ಪ್ಲಸಲ್ಲಿ 16 ಸ್ಟೇಟ್ ಇದೆ ಅಂತ ಹೇಳಿದರು. ಅದರಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂತ ಭಾರಿ ಖುಷಿ ಆಯ್ತು ನನಗೆ, ಅಷ್ಟೊಂದು ರೆವೆನ್ಯೂ ಸರ್ಪ್ಲಸ್ ಇದೆಯಲ್ಲ ಅಂತ. ಆದರೆ ಇಲ್ಲಿ ಏನಾಗ್ತಾ ಇದೆ, ಗ್ಯಾರಂಟಿ ಸ್ಕೀಮ್ ವಿರುದ್ಧ ಇಲ್ಲ ನಾನು ಹೇಳ್ತಾ ಇದ್ದೀನಿ, ಆದರೆ ಅನಾವಶ್ಯಕವಾಗಿ ಗ್ಯಾರಂಟಿ ಸ್ಕೀಮ್ಗಳು ಪೋಲಾಗ್ತಾ ಇದೆ. ಅರ್ಹರು ಇಲ್ದಲೇ ಇರೋರಿಗೆ ಗ್ಯಾರಂಟಿ, ನಿಜವಾದ ಬಡವರಿಗೆ ಹೋದರೆ ಸಂತೋಷನೇ, ಒಂದು ಅಪ್ಲಿಫ್ಟ್ಮೆಂಟ್ ಆಗುತ್ತೆ, ಎಲ್ಲರೂ ಕೂಡ ಒಂದು ಒಳ್ಳೆಯ ಸ್ಟೇಟ್ ಆಫ್ ಲಿವಿಂಗಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅರ್ಹರು ಇಲ್ದಲೇ ಇರೋರಿಗೆ ಹೋಗ್ತಾ ಇದೆ, ಅದು ಸಾಕಷ್ಟು ಫಿಲ್ಟರ್ ಆಗಬೇಕು ಗ್ಯಾರಂಟಿ ಸ್ಕೀಮ್ಗಳಲ್ಲಿ. ಜೊತೆಗೆ ಎಲ್ಲ ಮಹಿಳೆಯರಿಗೂ ಫ್ರೀ ಬಸ್ ಅಂತ ಕೊಡೋದು ಬೇಕಾಗಿಲ್ಲ. ಡಿಸ್ಟ್ರಿಕ್ಟ್ ವೈಸು ರಿಸ್ಟ್ರಿಕ್ಷನು ಈ ಥರದ್ದು ಏನಾದ್ರು ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ರೆವೆನ್ಯೂ ಸರ್ಪ್ಲಸ್ಸು ಅದು ಹಿಂದೆ ಮಾಡಿರ್ಬೋದು, ಇವರೇ ಮಾಡಿರ್ಬೋದು, ಯಾರೇ ಮಾಡಿರಲಿ, ಆದರೆ ಅದು ಪೋಲಾಗಿ ಹೋಗ್ತಾ ಹೋಗುತ್ತಲ್ವ, ಅದ್ರ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಆಗೋದ್ರ ಬಗ್ಗೆ ಗಮನ ವಹಿಸ್ತಾ ಹೋಗಬೇಕು. ಯಾಕೆಂದರೆ ಈ ಥರ ಎಕನಾಮಿಕ್ ಡೌನ್ ಟರ್ನು ಮತ್ತೊಂದು ಆಯಿತು ಅಂತ ಸುಮ್ಮನೆ ಗ್ಯಾರಂಟಿ ಅದು ಇದು ಕೊಟ್ಕೊಂಡು ಸ್ಟೇಟ್ಗಳು ಕೂಡ ಆಯಿತು, ಕಂಟ್ರಿಯಾಗಿ ನಾವು ಯೋಚನೆ ಮಾಡಬೇಕು, ಆಮೇಲೆ ನಾವು ಇರೋ ಸ್ಟೇಟನ್ನು ನಾವು ಯೋಚನೆ ಮಾಡಬೇಕು. ತುಂಬ ಸಾಲಗಳನ್ನು ಮಾಡಿಕೊಂಡು ಒಂದು ಡೆಟ್ ರಿಡನ್ ಸ್ಟೇಟ್ ಆಗೋಯ್ತು ಅಂದರೆ ಡೆವಲಪ್ಮೆಂಟ್ ಆಗೋದಿಲ್ಲ, ಕಾಂಪೀಟ್ ಮಾಡೋಕ್ಕೆ ಆಗೋದಿಲ್ಲ, ಕೆಲಸಗಳು ಇಂಪ್ಯಾಕ್ಟ್ ಆಗುತ್ತೆ, ಲೋಕಲ್ ಜಾಬ್ಸ್ಗಳು ಹೋಗುತ್ತೆ. ಇಲ್ಲಿ ಲೋಕಲ್ ಪಾರ್ಟಿಗಳಿಲ್ಲ. ಬೇರೆ ಸದರ್ನ್ ಸ್ಟೇಟಲ್ಲಿ ಕಂಪೇರ್ ಮಾಡಿ ಕರ್ನಾಟಕ ಯಾಕೆ ಪ್ರತ್ಯೇಕವಾಗಿ ಕಾಣುತ್ತೆ ಅಂದರೆ, ಬೇರೆ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಕರಪ್ಷನ್ ಇಲ್ವಾ, ಎಲ್ಲ ಸ್ಟೇಟಲ್ಲೂ ಕರಪ್ಷನ್ ಆಗಿದೆ. ಆದರೆ ಲೋಕಲ್ ಇಶ್ಯೂ ಅಂತ ಬಂದಾಗ ಅದನ್ನ ರೈಸ್ ಮಾಡೋಕ್ಕೆ ಲೋಕಲ್ ಪಾರ್ಟೀಸ್ಗಳಿದೆ. ಇಲ್ಲಿ ಲೋಕಲ್ ಪಾರ್ಟಿ ಇಲ್ಲ, ಎರಡೇ ನ್ಯಾಷನಲ್ ಪಾರ್ಟಿ ಇರೋದು. ಲೋಕಲ್ ಪಾರ್ಟಿ ಇರೋದು ಒಂದು ಏನು ಸ್ಥಿತಿಯಲ್ಲಿದೆ ನಿಮ್ಗೆ ಗೊತ್ತಿದೆ. ಹೀಗಿದ್ದಾಗ ಯೋಚನೆ ಮಾಡುವಂಥ ಸಂದರ್ಭನೇ ಅದು. ಯಾಕೆಂದರೆ ಈ ಏನೇನೋ ಮಾತಾಡಿದ್ರು ಕೂಡ ನ್ಯಾಷನಲ್ ಪಾರ್ಟಿ ಈ ಥರ ಅಂತ, ನಾನು ಹೇಗೇನು ಕಾಂಗ್ರೆಸ್ BJP ಪರ ವಿರೋಧ ಪಾಲಿಟಿಕ್ಸ್ ಮಾತಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅಂದರೆ ಲಾಂಗ್ ಟರ್ಮಲ್ಲಿ ಏನೇನು ಎಫೆಕ್ಟ್ ಆಗ್ಬೋದು, ಒಂದಕ್ಕೊಂದು ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು. ಹಾಗಾಗಿ ಎಲ್ಲದೂ ಕೂಡ ಇಂಟರ್ಲಿಂಕ್ಡ್ ಆಗೇ ಇರುತ್ತೆ. ಸೊ ಒಂದು ಕಡೆ ನೋಡಿ, ಇದೆಲ್ಲ ಚೈನ್ ರಿಯಾಕ್ಷನ್ ಅಂತ ನಾವು ಎಲ್ಲೋ ಅನ್ಕೋತೀವಿ, ಎಲ್ಲೋ ಯುದ್ಧ ಆಯಿತು ನಮಗೇನೋ ಅಂತ ಅಂದ್ಕೊಂಡಿದ್ವಿ ಅಲ್ವಾ, ಫಸ್ಟ್ ಟೈಮ್ ಯುದ್ಧ ಆದಾಗ. ಬಟ್ ಎಲ್ಲ ಮಾರ್ಕೆಟು ರಿಯಾಕ್ಟ್ ಆಗ್ತಾ ಇತ್ತು. ಈಗ ಹೇಗಾಗಿದೆ ಅಂತಂದರೆ, ಈ ಡಿಜಿಟಲ್ ಯುಗದಲ್ಲಿ ಎಲ್ಲದೂ ಕೂಡ ಯುನೈಟೆಡ್ ಆಗೇ ಇದೆ. ಎಲ್ಲೋ ಒಂದು ಬೆಂಕಿ ಹತ್ಕೊಂಡ್ರು ಅಂದರೂ ಕೂಡ ಅದು ಎಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ತಾ ಹೋಗ್ಬೋದು. ಎಲ್ಲ ಜಾಬ್ ಆಗಿರ್ಬೋದು, ಪ್ರತಿಯೊಂದು ಡಿಪೆಂಡೆನ್ಸಿ ಅನ್ನೋದು ಇಂಪೋರ್ಟ್ ಎಕ್ಸ್ಪೋರ್ಟ್ಗಳಿರೋದ ಮೇಲೆ, ಎಲ್ಲದ್ರ ಮೇಲೆ ನಾವು ಡಿಪೆಂಡೆಂಟ್ ಆಗೇ ಇದ್ದೀವಿ. ಹಾಗಾಗಿ ತುಂಬ ಒಂದು ಸ್ಟೇಬಲ್ ಅನ್ನೋ ಸಿಚುವೇಶನ್ ಇಲ್ಲ. ಮೊದಲಿನ ದಿನದಲ್ಲಿ ಜಾಬ್ ಆಗಿರ್ಬೋದು ಎಲ್ಲದೂ ಒಂದು ನಮ್ಮ ಪಾಡಿ ನಾವು ಇದೀವಪ್ಪ ಅನ್ನೋ ಥರ
ಥರ ಇತ್ತಲ್ವ, ಈಗ ಆ ಥರ ಇಲ್ಲ. ಎಲ್ಲಿ ಏನೋ ಒಂದಾದರೂ ಕೂಡ ಇನ್ನೊಂದು ಕಡೆಗೆ ಇಂಪ್ಯಾಕ್ಟ್ ಆಗುವಂಥ ಸಿಚುವೇಷನಲ್ಲೇ ನಾವಿದ್ದೀವಿ. ಇದ್ರ ಮಧ್ಯದಲ್ಲಿ ಈ ಥರ ಬಾರ್ಡರ್ ಇಶ್ಯೂಗಳು, ಡಿಸ್ಪ್ಯೂಟ್ಗಳು ಆದ್ರಂತೂ ಕೂಡ ಆ ಆತಂಕ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಕಡೆ. ನೋಡೋಣ ಇದೆಲ್ಲ ಏನು ಚೇಂಜಸ್ ಆಗುತ್ತೆ, ಏನು ಕತೆ, ಯಾವ ರೀತಿ ಹೋಗುತ್ತೆ ಅನ್ನೋದನ್ನು. ಸೊ ಅಲ್ಲಿ ತನಕ ಒಂದೊಂದಿಷ್ಟು ಹುಷಾರಾಗಿರಬೇಕು. ಸದ್ಯದ ಮಾರ್ಕೆಟ್ ಸಿಚುವೇಷನ್ ಅಂತೂ ಸ್ಟೇಬಲ್ ಆಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಕಾಷಿಯಸ್ ಆಗಿರಿ. ಓವರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಟ್ರೇಡ್ ಮಾಡೋದಾಗಲಿ ಮಾಡೋದು ಬೇಡ. ಕ್ಯಾಪಿಟಲ್ನ ಪ್ರಿಸರ್ವ್ ಮಾಡ್ಕೊಂಡ್ಬನ್ನಿ, ಕ್ಯಾಪಿಟಲ್ನ ಸೇವ್ ಮಾಡಿ. ಈ ವರ್ಷದ ಧ್ಯೇಯ ನಿಮ್ಗೆ ಗೊತ್ತಿದೆ, ಎಮರ್ಜೆನ್ಸಿ ಫಂಡ್ ಮಾಡೋದು. ದಯವಿಟ್ಟು ಈ ವರ್ಷ ಮುಗಿಯೋಷ್ಟೊತ್ತಿಗೆ ಅಟ್ಲೀಸ್ಟ್ 3 ತಿಂಗಳದು 6 ತಿಂಗಳದು ಎಕ್ಸ್ಪೆನ್ಸಸ್ಗಳನ್ನು ನಾನು ಬರ್ಸೋಷ್ಟು ದುಡ್ಡನ್ನು ತೆಗೆದಿಟ್ಟಿದ್ದೀನ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ದಲೇ ಲಾಕಿನ್ ಆಗ್ದಲೇ ಬೇಕಂದಾಗ ತಗೊಳ್ಳೋ ಥರ ದುಡ್ಡು ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ದಯವಿಟ್ಟು ಅದ್ರ ಬಗ್ಗೆ ಲಕ್ಷ್ಯ ಕೊಡಿ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಎಲ್ಲದರದ್ದು ಕೂಡ ಇವಾಗ 0% GST ಆಗಿದೆ. ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಟರ್ಮ್ ಇನ್ಶೂರೆನ್ಸ್ನ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಅದನ್ನ ನಾನು ಲಿಂಕ್ ಕೊಡ್ತಾ ಇರ್ತೀನಿ. ಜೊತೆಗೆ ಡಿಮ್ಯಾಟ್ ಖಾತೆಗಳನ್ನು ಕೂಡ ಇವಾಗ ನೀವು ಯಾವ್ದಾದ್ರು ಸ್ವಿಚ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತಂದರೆ ನಮ್ಮ ಚಾನಲಿಂದ ಯಾವುದೇ ಸೆಮಿನಾರ್, ವೆಬಿನಾರು, ಪೇಯ್ಡ್ ಕೋರ್ಸು, ಪೇಯ್ಡ್ ಚಾನಲ್ಲು ಯಾವುದೂ ಇರೋದಿಲ್ಲ. ನಮಗೆ ಹೆಲ್ಪ್ ಮಾಡಬೇಕು ಅಂದರೆ ನೀವು ಜಾಯಿನ್ ಬಟನ್ ಮೂಲಕ ನಮ್ಮ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂದರೆ ನೀವು ನನಗೆ ಪ್ರೋತ್ಸಾಹನ ಸೂಚಿಸ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ನನ್ನ ಅಫಿಲಿಯೇಷನ್ ಲಿಂಕ್ ಇರುವಂಥ ಡಿಮ್ಯಾಟ್ ಖಾತೆಗಳನ್ನು ಓಪನ್ ಮಾಡಿದ್ರು ಕೂಡ ನೀವು ಟ್ರೇಡ್ ಮಾಡಿದಾಗ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನು ಬ್ರೋಕರೇಜ್ ಬರುತ್ತೋ ಆ ಬ್ರೋಕರೇಜಲ್ಲಿ ಒಂದು ಪಾಲನ್ನು ನನಗೆ ಕೊಡ್ತಾ ಹೋಗ್ತಾರೆ. ಅದ್ರ ಲಿಂಕನ್ನು ಕೂಡ ನಾನು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವೀಡಿಯೋ ನನಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.